ಚಿತ್ತಾಪುರದಲ್ಲಿ ಅತಿಥಿ ಶಿಕ್ಷಕರಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಚಿತ್ತಾಪುರ ಪಟ್ಟಣದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಶಿಕ್ಷಕರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನಾ ಮೆರವಣಿಗೆಯು ಅಂಬೇಡ್ಕರ್ ಚೌಕ್ನಿಂದ ಆರಂಭಗೊಂಡು ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಸಂಚರಿಸಿ ತಹಸೀಲ್ದಾರ್ ಕಚೇರಿಗೆ ತೆರಳಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಮಲ್ಲೇಶ ತಂಗ ಅವರಿಗೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಅತಿಥಿ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಶಾಂತಗೌಡ ಪಾಟೀಲ್ ಅವರು ಮಾತನಾಡಿ, ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಅತಿಥಿ ಶಿಕ್ಷಕರನ್ನ ಕಾಯಂ ಮಾಡಬೇಕು, ಸೇವಾ ಭದ್ರತೆ ಒದಗಿಸಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು, ಮಾರ್ಚ್ 31ರ ನಂತರ ಸೇವೆ ಮುಂದುವರಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಪ್ರತಿಭಟನೆಯ ನೇತೃತ್ವವನ್ನು ಅತಿಥಿ ಶಿಕ್ಷಕರಾದ ಶಿಕ್ಷಕ ಸಂಘದ ಗೌರವ ಅಧ್ಯಕ್ಷ ಸುಭಾಷ್ ಚಂದ್ರ ಪವಾರ ದಿಂಗಾವ್, ಭೀಮರಾಯ ಬಂಕಲಗಿ ವಹಿಸಿದ್ದರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ವಿಶ್ವರಾಜ್ ಡೊಣಂಗಾವ್ ಪಾಟೀಲ್, ಗುರುನಾಥ ರೆಡ್ಡಿ ಸೇರಿದಂತೆ ಈ ಪ್ರತಿಭಟನೆಯಲ್ಲಿ ನೂರಾರು ಅತಿಥಿ ಶಿಕ್ಷಕರು ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯಾದ್ಯಂತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಅತಿಥಿ ಶಿಕ್ಷಕರಾಗಿ ನಾವು ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ. ನಮಗೆ ಕೊಡುವ ವೇತನ ಕೇವಲ 3,500ರಿಂದ 7,500ರವರೆಗೆ ಇರುತ್ತದೆ. ಇವರು ಅತ್ಯಂತ ಪ್ರಾಮಾಣಿಕತೆ, ಶ್ರದ್ಧೆಯಿಂದ ಬೆಳಿಗ್ಗೆ 9 ಗಂಟೆ 45 ನಿಮಿಷದಿಂದ ಸಾಯಂಕಾಲ 4 ಗಂಟೆ 30 ನಿಮಿಷದವರೆಗೆ ತಿಂಗಳಿನಲ್ಲಿ ಒಂದು ಕೂಡ ರಜೆ ಇಲ್ಲದೆ ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ. ಇದು ತಮ್ಮೆಲ್ಲರ ಗಮನಕ್ಕೆ ಬಂದ ವಿಷಯ. ಇಷ್ಟೇ ಅಲ್ಲ, ಸಾಕಷ್ಟು ಅತಿಥಿ ಶಿಕ್ಷಕರ ವಯೋಮಿತಿ ಮೀರುತ್ತಿದೆ. ಈಗ ಸರ್ಕಾರಿ ಶಾಲೆಯೊಳಗಿರ್ತಕ್ಕಂಥ ಮುಖ್ಯ ಗುರುಗಳಾಗಲಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಲಿ ಅವರು ತಮ್ಮ ಗಮನಕ್ಕೆ ತೆಗೆದುಕೊಳ್ಳದೇನೆ ಪ್ರತಿ ವರ್ಷವೂ ಕೂಡ ಒಂದೊಂದು ಆದೇಶವನ್ನ ಮಾಡುತ್ತಿದ್ದಾರೆ. ಸರ್ಕಾರಿ ಶಾಲೆಯೊಳಗಿರ್ತಕ್ಕಂಥ ಮುಖ್ಯ ಗುರುಗಳಾಗಲಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಲಿ ಅವರು ತಮ್ಮ ಗಮನಕ್ಕೆ ತೆಗೆದುಕೊಳ್ಳದೇನೆ ಪ್ರತಿ ವರ್ಷವೂ ಕೂಡ ಒಂದೊಂದು ಆದೇಶವನ್ನ ಮಾಡುತ್ತಿದ್ದಾರೆ. ಯಾಕಪ್ಪ ಅಂತ ಕೇಳಿದಾಗ, ಪ್ರತಿ ವರ್ಷ ವಿದ್ಯಾಭ್ಯಾಸ ಮಾಡುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಅವರ ಮೆರಿಟ್ ಹೆಚ್ಚಿಗಿರುತ್ತದೆ. ಶೈಕ್ಷಣಿಕ ಹಿಂದಿನ ಶಾಲಿನಲ್ಲಿ ಓದಿದಂತ ಅಭ್ಯರ್ಥಿಗಳ ಅಂಕ ಕಡಿಮೆ ಇರುವುದರಿಂದ ಬೇರೆಯವರನ್ನ ಆ ಕೆಲಸಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ. ಇದನ್ನು ಪ್ರಥಮವಾಗಿ ನಿಲ್ಲಿಸಬೇಕು. ಸತತವಾಗಿ ಒಂದು ಸಲ ಅವರು ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಂಡ ಮೇಲೆ ಕಾಯಂಗೊಳಿಸುವವರೆಗೂ ಕೂಡ ಅವರನ್ನೇ ಮುಂದುವರಿಸಬೇಕೆಂದು ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಏನಪ್ಪ ಅಂತ ಕೇಳಿದಾಗ, ನಮ್ಮ ಬೇಡಿಕೆಗಳು ಈ ರೀತಿಯಾಗಿದ್ದಾವೆ. ಸುಪ್ರೀಂ ಕೋರ್ಟಿನ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ಒದಗಿಸಬೇಕು. ಎರಡನೇದಾಗಿ ಸೇವಾ ಭದ್ರತೆಯನ್ನ ಒದಗಿಸುವುದು. ಮೂರನೇದಾಗಿ ಮಾರ್ಚ್ 31ರ ನಂತರ ಸೇವೆಯಿಂದ ತೆಗೆದುಹಾಕಿ ಈ ಹಿಂದೆ ಸೇವೆ ಸಲ್ಲಿಸಿದ ಅತಿಥಿ ಶಿಕ್ಷಕರಿಗೆ ಕಡ್ಡಾಯವಾಗಿ ಸೇವಾ ಪ್ರಮಾಣ ಪತ್ರವನ್ನ ನೀಡಬೇಕು. ಇದನ್ನ ಕೂಡಲೇ ಸೆಪ್ಟೆಂಬರ್ 17ರಂದು ಗುಲ್ಬರ್ಗಾದಲ್ಲಿ ಆಗಮಿಸಿದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಎಚ್.ಡಿ. ಕುಮಾರಸ್ವಾಮಿ ಅವರಿಗೂ ಕೂಡ ಮನವಿ ಪತ್ರವನ್ನ ಕೊಡಲಾಗಿದೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳ ಮತ್ತು ವಿವಿಧ ತಾಲೂಕುಗಳ ಬೇಡಿಕೆಗಳು ಕೂಡ ಮಾನ್ಯ ತಹಸೀಲ್ದಾರರ ಮುಖಾಂತರ ಅವರಿಗೆ ರವಾನೆಯಾಗುತ್ತಿವೆ. ಕೂಡಲೇ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಕೇಂದ್ರ ಸರ್ಕಾರದ ಪ್ರಕಾರ 15,000 ಅತಿಥಿ ಶಿಕ್ಷಕರನ್ನು ಕಾಯಂಗೊಳಿಸಿದೆಯೋ ಅದೇ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೂಡ ಈ ನಿಯಮವನ್ನು ಜಾರಿಗೆ ತಂದು ನೊಂದ ಅತಿಥಿ ಶಿಕ್ಷಕರಿಗೆ ಮಾದರಿಯಾಗಬೇಕೆಂದು ಆ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಪಾಟೀಲ ಅತಿಥಿ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಲ್ಲೂರ್, ಅದರ ಜೊತೆಗೇನೆ ಈಗ ನನ್ನನ್ನು ನೋಡಬಾರ್ದು. ನಮ್ಮ ಒಂದು ಕೆಲಸಕ್ಕೆ ಸರಿಸಮಾನವಾದ ವೇತನವನ್ನು ನೀಡಬೇಕಾಗಿ ನಾವೊಂದು ಮನವಿ ಕೇಳಿಕೊಳ್ತೀವಿ. ಹಾಗೆ ಮಹಿಳೆಯರ ಪ್ರಸೂತಿ ಸಂದರ್ಭದಲ್ಲಿ ಅವರಿಗೆ ರಜೆಯನ್ನು ವೇತನ ಸಹಿತ ರಜೆಯನ್ನು ನೀಡಬೇಕಾಗಿ ಹೇಳಿಕೊಳ್ಳುತ್ತೇನೆ ಅಷ್ಟೇ. ಮತ್ತೆ ನಮ್ಗೆ ಪ್ರತಿ ವರ್ಷನೂ ತಗೋದು ಕೊಡೋದು ಮಾಡಬಾರ್ದು. ಪ್ರತಿ ವರ್ಷ ನಿರಂತರವಾಗಿ ಅತಿಥಿ ಶಿಕ್ಷಕರನ್ನು